ಜೈ ಹಿಂದ್. ಸಿವಿಲ್ ಪಿ ಸಿ 2026 ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಇದೀಗ ಕೆ ಎದವರು ಅಡ್ಮಿಟ್ ಕಾರ್ಡ್ ಲಿಂಕ್ ಇರುವಂಥದ್ದು ಜಾರಿಗೆ ಮಾಡಲಾಗಿದೆ. ಸೊ ಈ ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಮಾಹಿತಿ ಬೇಕಾಗುತ್ತೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಲಿಂಕ್ ಇರುವಂಥದ್ದು ಈ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಅಲ್ಲಿ ಹೋಗಿ ನೀವು ಲಿಂಕನ್ನು ಕ್ಲಿಕ್ ಮಾಡಿರಿ ಅಂತಂದ್ರೆ ನೀವು ಡೈರೆಕ್ಟ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಒಂದು ಪೇಜ್ಗೆ ನಾವು ಹೋಗ್ತಾರೆ. ಓಕೆ, ಸೊ ಡಿಟೇಲ್ ಆಗಿ ನೋಡೋಣ. ವಿಡಿಯೋ ಸ್ಕಿಪ್ ಮಾಡಿದೆ, ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಈ ನಿಮ್ಮ ಎಕ್ಸಾಮ್ಸ್ಗಳು ಇರುವಂಥದ್ದು 2ನೇ ತಾರೀಕಿಗೆ ನಡಲಿಕ್ಕೆ ಹೋಗ್ತಾ ಇದ್ದಾವೆ, 2 ಆಗಸ್ಟ್ 2026ಕ್ಕೆ. ಸೊ ಬೆಳಗಿನ ಫಸ್ಟ್ ಸೆಷನ್ ಏನಿದೆ ಅದು ನಾನ್ ಎಚ್ ಕೆ ದವ್ರಿಗಿದೆ. ಆಮೇಲೆ ಸೆಕೆಂಡ್ ಅಂದರೆ ಮಧ್ಯಾಹ್ನದಿಂದ ಎಚ್ ಕೆ ಇರ್ತಕ್ಕಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಎಕ್ಸಾಮ್ ನಡಲಿಕ್ಕೆ ಹೋಗ್ತಾ ಇದೆ. ಸೊ ಬನ್ನಿ, ಹೇಗೆ ನಾವು ಈ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು, ಇದರಲ್ಲಿ ಏನೆಲ್ಲ ವಿಷಯಗಳು ಇರ್ತಾವೆ ಅದನ್ನೆಲ್ಲನೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಹೇಳಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಈಗಾಗಲೇ ನಿಮ್ಗೆ ಓನ್ಲಿ ಒಂದು 6ರಿಂದ 7 ದಿನ, ಬಹುಶಃ 6 ದಿವಸನ ಉಳಿದಾವು ಅಂತಂದರೆ ಇವತ್ತು ಸೋಮವಾರ, ಇವತ್ತಿನ ದಿನಾನೂ ಕೂಡ ಹೋಯಿತು. ನೆಕ್ಸ್ಟ್ ಇರುವಂಥದ್ದು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, 1 2 3 4 5 ದಿವಸ ಉಳಿದಾವು ಬರೇ. ಸೊ ಈ 5 ದಿನಗಳಲ್ಲಿ ನೀವು 1000 MCQs ಇರುವಂಥದ್ದು ಓದ್ಕೊಂಡು ನಿಮ್ಮ ಆದಷ್ಟು ಸಿಲೆಬಸನ್ನು ಕವರ್ ಮಾಡ್ಕೋಬಹುದು. ಈ 1000 MCQsಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಫ್ರೀ ಆಗಿ ಸಿಗಾಕತ್ತೈತಿ. ಸೊ ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತಿ. ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ. ಅಲ್ಲಿ ಪಿನ್ ಮಾಡಿದ್ದಿದೆ ನಮ್ಮ ಗ್ರೂಪ್ದಲ್ಲಿ. ಮತ್ತು ನಿನ್ನೆನೆ ರಾತ್ರಿ 12 ಗಂಟೆಗೆ ನಾನು ಅಪ್ಲೋಡ್ ಮಾಡಿರುವಂತಹ ಒಂದು PDF ಇದೆ, 1000 MCQs ಇರುವಂಥದ್ದು. ಇದರಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಕವರ್ ಆಗ್ತವೆ. ಇದರಲ್ಲಿ ನಿಮ್ಗೆ ಎಕನಾಮಿ, ಆಮೇಲೆ ಯಾವುದು ಸೈನ್ಸ್ ಆಗಿರ್ಬೋದು, ಆಮೇಲೆ ಜಿಯೋಗ್ರಫಿ, ಓಕೆ, ಆಮೇಲೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿರುವಂತಹ ಕ್ವಶನ್ಸ್ಗಳಾಗಿರ್ಬೋದು, ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಕ್ವಶನ್ಸು ಎಲ್ಲನೂ ಕೂಡ ಕವರ್ ಆಗಿರುವಂತಹ 1000 MCQsಗಳು ನಿಮ್ಗೆ ಕಂಪ್ಲೀಟ್ ಸಿಗ್ತಾ ಇದೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆದಷ್ಟು ಬೇಗನೆ ಈ ಒಂದು MCQsಗಳನ್ನ ಓದ್ಕೊಡ್ರಿ. ಇಂಪಾರ್ಟೆಂಟ್ ಆಗಿರುವಂತಹ MCQsಗಳನ್ನ ಕೊಟ್ಟೇನೆ, ಮೋಸ್ಟ್ ಇಂಪಾರ್ಟೆಂಟ್ ಅದಾವು, ಅವುಗಳನ್ನ ನೀವು ಓದಲೇಬೇಕಾಗಿರುವಂತಹ MCQsಗಳಿದಾವು. ಬೇಗನೆ ಹೋಗಿ ಎಲ್ಲ ಕ್ವಶನ್ಸ್ ಮತ್ತು ಆನ್ಸರ್ಸ್ಗಳನ್ನ ನೋಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಹೋಗ್ರಿ. ಓಕೆ, ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇದೆ. ಸೊ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತಿ. ಅಲ್ಲಿ ಹೋಗಿ ನೀವು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಅಲ್ಲಿ ಆದಮೇಲೆ ನಿಮ್ಗೆ ಸಿಗುತ್ತೆ ಆ ಒಂದು PDF. ಓಕೆ, ಅದ್ರ ಜೊತೆಗೆ ನಮ್ಮಲ್ಲಿ ನಿಮಗೊಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಓನ್ಲಿ 1000 ರುಪೀಸಲ್ಲಿ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಕೊಡಾಕತ್ತೇವಿ. ಇದು ಆ್ಯಕ್ಚುಲಿ 2500 ರುಪೀಸ್ ಪ್ಯಾಕೇಜನ್ನು ನಿಮ್ಗೆ 1000 ರೂಪಾಯಿದಲ್ಲಿ ಕೊಡಾಕತ್ತೇವಿ. ಈ ಒಂದು ಪ್ಯಾಕೇಜ್ ನಿಮ್ಗೆ ಸಿವಿಲ್ PC ಎಕ್ಸಾಮು, CRDR, KSRP, KSISF ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗುವ ಹಾಗೆ ಪ್ಯಾಕೇಜ್ ಇದೆ. ಸೊ ಈ ಪ್ಯಾಕೇಜ್ದಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟದ ರೆಕಾರ್ಡೆಡ್ ಕ್ಲಾಸಸ್ಸು, PDF ನೋಟ್ಸು, ಮಾಕ್ ಟೆಸ್ಟು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮೆಂಟರ್ಶಿಪ್ಪು ಇದೆಲ್ಲನೂ ಕೂಡ ನಿಮ್ಗೆ ಅವೈಲೇಬಲ್ ಇರ್ತಾ ಇದೆ. ಸೊ ಈ ಒಂದು ಕ್ಲಾಸಸ್ಸನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇದೆ 8861927838. ಸೊ ಈ ನಂಬರ್ಗೆ ನೀವು ಒಂದು ವಾಟ್ಸಪ್ ಮೆಸೇಜನ್ನು ಮಾಡಿ. ನಿಮ್ಗೆ CRDR ಎಕ್ಸಾಮ್ಗೆ ಕ್ಲಾಸಸ್ ಬೇಕಾಗಿತ್ತು ಅಂತಂದ್ರೆ CRDR 2026 ಅಂತೇಳಿ ಮಾಡಿರಿ. KSRPಗೆ ಬೇಕಾಗಿತ್ತು ಅಂತಂದರೆ KSRP 2026 ಅಂತೇಳಿ ಮೆಸೇಜ್ ಮಾಡಿರಿ. ಮೆಸೇಜ್ ಮಾಡಿದ ಮೇಲೆ ನಿಮಗೊಂದು ಸ್ಕ್ಯಾನರನ್ನು ಕಳಿಸ್ತೀವಿ. ಆ ಸ್ಕ್ಯಾನರನ್ನು ಬಳಸ್ಕೊಂಡು 1000 ರುಪೀಸ್ ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ಶಾಟನ್ನು ಇದೇ ವಾಟ್ಸಪ್ ನಂಬರ್ಗೆ ಕಳಿಸ್ರಿ. ನಿಮ್ಗೆ ನಾವು ಗ್ರೂಪ್ದಲ್ಲಿ ಆ್ಯಡ್ ಮಾಡ್ಕೋತೇವೆ. ಟೋಟಲ್ ಆಗಿ 200 ಅವರ್ಸ್ದ ಒಂದು ಎಲ್ಲ ಕ್ಲಾಸಸ್ಗಳಿದಾವೆ. ಎಲ್ಲ ಸಬ್ಜೆಕ್ಟ್ ಕವರ್ ಆಗಿರುವಂಥದ್ದು, ಡಿಟೇಲ್ ಆಗಿರುವಂತಹ ಕ್ಲಾಸಸ್ ನಿಮ್ಗೆ ಅವೈಲೇಬಲ್ ಆಗ್ತವೆ. ಸೊ ಇಷ್ಟು ಕಡಿಮೆ ಫೀಸ್ದಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಿಗಂಗಿಲ್ಲ. ಬೇಗನೆ ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ರಿ, ನಿಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡಿಕೊಡ್ರಿ. ಓಕೆ, ಸೊ ನೋಡಿರಿ, ಈಗೇನು ನಾನು ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟೇನಿ ನಿಮ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಡ್ಮಿಟ್ ಕಾರ್ಡನ್ನು. ಸೊ ಅದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ಗೆ ಬರ್ತೀರಿ ನೀವು ಡೈರೆಕ್ಟಾಗಿ. ಸೊ ಇಲ್ಲಿ ನೀವು ಮೊದಲನೇದಾಗಿ ಎಕ್ಸಾಮನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಇಲ್ಲಿ ಸೆಲೆಕ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರೆ ಇಲ್ಲಿ 2 ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಇದರಲ್ಲಿ ನಿಮ್ಗೆ ಒಂದು HK ಅಂತ ಇರ್ತಾ ಇದೆ, ಆಮೇಲೆ ಇನ್ನೊಂದು ನಾನ್ HK ಅಥವಾ RCP ಅಂತ ಹಿಂಗೇನೋ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. HKದವ್ರು ಇದ್ರಂತಂದ್ರೆ KK ಅಂತ ಇದ್ರಂತಂದ್ರೆ ನೀವು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಸೊ ಅದು ಯಾವುದಿದೆ ಅದನ್ನು ನೋಡಿಕೊಂಡು ಯಾವ ಒಂದು
ಎಚ್ ಕೆಗೆ ಹಾಕಿರ ಅಥವಾ ನಾನ್ ಎಚ್ ಕೆಗೆ ಹಾಕಿರ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇದಾದ್ಮೇಲೆ ಅರ್ಜಿ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡ್ಕೋಬೇಕಾಗ್ತೈತಿ. ಅರ್ಜಿ ಸಂಖ್ಯೆ ಇರುವಂಥದ್ದು ನಿಮ್ಮ ಏನು ಅಪ್ಲಿಕೇಶನ್ ನೀವು ಹಾಕಿರ್ತೀರಿ, ಸೊ ಅಲ್ಲಿ ಅಪ್ಲಿಕೇಶನ್ ದೊಳಗೆ ನಿಮ್ಗೆ ಅರ್ಜಿ ಸಂಖ್ಯೆ ಸಿಗ್ತೈತಿ. ಅಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ಅಂತ ಹೇಳಿ ಕೊಟ್ಟಾರ. ಅರ್ಜಿ ಒಳಗೆ ಏನಿದೆ ಹೇಳ್ರಿ, ಅಪ್ಲಿಕೇಶನ್ ಐ ಡಿ ಅಂತ ಹೇಳಿದ್ರೆ ಅದನ್ನ ಹಾಕ್ಬೇಕು. ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರಂಗಿಲ್ಲ, ಅಪ್ಲಿಕೇಶನ್ ಐ ಡಿ ಅಂತ ಇರ್ತೈತಿ, ಅದನ್ನ ಹಾಕಬೇಕು. ಮೊದಲು 3 ಲೆಟರ್ಸ್ಗಳಿದಾವೆ, 3 ಲೆಟರ್ಸ್ಗಳಾದ್ಮೇಲೆ ಇಲ್ಲಿ ನಂಬರ್ಸ್ಗಳಿರ್ತವೆ, ಅವುಗಳನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಅಪ್ಲಿಕೇಶನ್ ಏನು ಇಲ್ಲಿ ಐ ಡಿ ಇದೆ, ಅಪ್ಲಿಕೇಶನ್ ಐ ಡಿಯ ಕೆಳಗಡೆನ ಅದ್ರ ಪಕ್ಕದೊಳಗನ ನಿಮ್ಮ ಅಭ್ಯರ್ಥಿಯ ಹೆಸರು ಅಂದ್ರೆ ನಿಮ್ಮ ಹೆಸರು ಇರ್ತೈತಿ. ಅಲ್ಲಿ ಹೆಂಗೆ ಹೆಸರು ಐತಿ ಅದೇ ರೀತಿ ಇರುವಂತಹ ಹೆಸರನ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಓಕೆ, ಅಲ್ಲಿ ಹೆಂಗೈತಿ ಹಂಗೆ ಹೆಸರನ್ನ ಮಾಡಿ. ಮೊದಲು ಮ್ಯಾಲೆ ಇರ್ತೈತಿ, ಅಪ್ಲಿಕೇಶನ್ದ ಮ್ಯಾಲೆ ಏನಿರ್ತೈತಿ ಅಂತಂದ್ರೆ ಆಧಾರ್ ಕಾರ್ಡ್ದೊಳಗೆ ಹೆಂಗಿರ್ತೈತಿ ಆ ರೀತಿ ನಿಮ್ಮ ಹೆಸರು ಇರ್ತೈತಿ. ಆಮೇಲೆ ಅದ್ರ ಕೆಳಗಡೆ ಅಪ್ಲಿಕೇಶನ್ದ ಹೆಸರು ಇರ್ತೈತಿ, ಆ ಕೆಳಗಿರುವಂತಹ ಹೆಸರನ್ನ ನೀವು ನಮೂದಿಸ್ಬೇಕಾಗ್ತೈತಿ. ಆಮೇಲೆ ಇಲ್ಲಿ ಕ್ಯಾಪ್ಚಾವನ್ನು ನಮೂದಿಸಬೇಕಾಗ್ತೈತಿ. ಇಲ್ಲಿ ಏನು ಕ್ಯಾಪ್ಚಾ ಇರ್ತೈತಿ ಅದನ್ನ ಇಲ್ಲಿ ಎಂಟ್ರಿ ಮಾಡ್ರಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಆ ಅಡ್ಮಿಟ್ ಕಾರ್ಡ್ಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರ್ತೈತಿ, ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟನ್ನು ತೆಗೆದುಕೊಳ್ಬೇಕಾಗ್ತತಿ. ಇದರಲ್ಲಿ ಇನ್ನೊಂದು ಅಡ್ಮಿಟ್ ಕಾರ್ಡ್ದಲ್ಲಿ QR ಕೋಡ್ ಅಂತ ಏನೋ ಒಂದು ಕೊಟ್ಟಾರ. ಬಟ್ ನಾನು ಈಗ ಸದ್ಯದರಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಏನೋ QR ಕೋಡಲ್ಲಿ ಬರಲಿಲ್ಲ. ಬಟ್ QR ಕೋಡ್ ಇರುವಂತಹ ಅಪ್ಲಿಕೇಶನ್ ಯಾವುದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ಬರಬೇಕು ಎಕ್ಸಾಮ್ಗೆ ಅಂತ ಹೇಳಿ ಹೇಳ್ಯಾರ. ಸೊ ಅದು ಇನ್ನೂ ನಾವು ನೋಡಿಲ್ಲ. ಸೊ ಅದು ಏನಾದರೂ ನನಗೆ ಗೊತ್ತಾಯಿತು ಅಂತಂದ್ರ ಬಗ್ಗೆ ಮಾಹಿತಿ ಟೆಲಿಗ್ರಾಮ್ದೊಳಗೆ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ಹಾಕ್ತೇನೆ. ನೋಡೋಣ, ಅದ್ರ ಬಗ್ಗೆ ಮಾಹಿತಿ ಸಿಕ್ಕ ಮೇಲೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಈಗ ನಾವೊಂದು ಡೌನ್ಲೋಡ್ ಮಾಡಿ ನೋಡಿದೆ, ಅದರಲ್ಲಿ ಯಾವುದೇ ರೀತಿ ಇರುವಂಥ QR ಕೋಡ್ ಅಂತೂ ನನಗೆ ನೋಡ್ಲಿಕ್ಕೆ ಸಿಗಲಿಲ್ಲ. ಬಟ್ ನಿಮ್ಗೇನಾದರೂ QR ಕೋಡ್ ಇರುವಂತಹ ಅಡ್ಮಿಟ್ ಕಾರ್ಡ್ ಸಿಕ್ಕಿತ್ತು ಅಂತಂದ್ರೆ, ನಿಮ್ದು ಡೌನ್ಲೋಡ್ ಆಗಿತ್ತು ಅಂತಂದ್ರೆ ನನಗೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿರಿ. ನಾನು ಒಂದು ಸ್ವಲ್ಪ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. 8861927838 ನಂಬರ್ಗೆ ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಕಳಿಸ್ಬೋದು. QR ಕೋಡ್ ಯಾವ ರೀತಿ ಇರ್ತೈತಿ, ಯಾವುದು ಹೆಂಗೆ ಅನ್ನೋದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಟೆಲಿಗ್ರಾಮ್ದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಓಕೆ, ಸೊ ಈ ರೀತಿ ನೀವು ಇದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್. ಯಾರೆಲ್ಲ ಎಕ್ಸಾಮ್ಸ್ಗಳಿಗೆ ತಯಾರಿಯನ್ನು ಮಾಡಿರಿ, ಬಹಳಷ್ಟು ಕಷ್ಟಪಟ್ಟು ಅವರೆಲ್ಲರಿಗೂ ಕೂಡ ಸಕ್ಸಸ್ ಸಿಗಲಿ ಅಂಥೇಳಿ ನಾನು ಆಶಿಸ್ತಾ ಇದ್ದೇನೆ. ಆಮೇಲೆ ಮಾಕ್ ಟೆಸ್ಟ್ನೂ ಕೂಡ ಇನ್ನೂ ಯಾರು ಕೊಟ್ಟಿಲ್ಲ, ಮಾಕ್ ಟೆಸ್ಟ್ಗಳನ್ನು ಕೂಡ ಕೊಡ್ರಿ. ನಮ್ಮಲ್ಲಿ 10 ಫುಲ್ ಮಾಕ್ ಟೆಸ್ಟ್ಗಳು ಅವೈಲೇಬಲ್ ಇದಾವೆ. ಈಗಾಗಲೇ 6 ಮಾಕ್ ಟೆಸ್ಟ್ಗಳನ್ನು ಈಗಾಗಲೇ ನಾವು ಕಂಡಕ್ಟ್ ಮಾಡೇವಿ, ಇನ್ನೂ 4 ಮಾಕ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ನಾಳೆ ಮಂಗಳವಾರ ಒಂದಾಗುತ್ತೆ, ಬುಧವಾರ, ಆಮೇಲೆ ಗುರುವಾರ, ಶುಕ್ರವಾರ. ಸೊ ಈ 4 ದಿನಗಳಲ್ಲಿ 4 ಮುಗಿತಾವು ಅಂತಂದ್ರೆ 10 ಮಾಕ್ ಟೆಸ್ಟ್ಗಳು ನಿಮಗೆ ಸಿಗ್ತಾವು. ಸೊ ಈ ಮಾಕ್ ಟೆಸ್ಟ್ ಪಡ್ಕೋಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇದೆ. ಸೊ ಈ ವಾಟ್ಸಪ್ ನಂಬರ್ಗೆ PC ಮಾಕ್ ಟೆಸ್ಟ್ 2026 ಅಂತೇಳಿ ಮೆಸೇಜ್ ಮಾಡಿರಿ ಅಂತಂದ್ರೆ ನೀವು ಈ ಒಂದು ಏನು ಅಂತಂದರೆ ಮಾಕ್ ಟೆಸ್ಟನ್ನು ಪರ್ಚೇಸ್ ಮಾಡ್ಕೋಬಹುದು. ಇದರ ಫೀಸ್ ಓನ್ಲಿ 200 ರುಪೀಸ್ ಇದೆ. ಇದರಲ್ಲಿ ನಿಮ್ಗೆ ಎಷ್ಟು ಸ್ಕೋರ್ ಆಗ್ತಾ ಇದೆ, ನಿಮ್ಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ, 100ಕ್ಕೆ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ, ಲೇಟೆಸ್ಟ್ ಆಗಿರುವಂತಹ KA ಯಾವ ರೀತಿ ಕ್ವಶನ್ ಪೇಪರ್ ತೆಗಿತಾ ಇದ್ದಾರೆ ಆ ರೀತಿ ಕ್ವಶನ್ ಪೇಪರ್ ತೆಗೆದಿದ್ದು ಇದಾವೆ 10 ಮಾಕ್ ಟೆಸ್ಟ್ಗಳು. 100ಕ್ಕೆ ಎಷ್ಟು ಮಾರ್ಕ್ಸ್ಗಳು ನಿಮಗೆ ಬರಾಕತ್ತಾವ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬಹುದು. ನಿಮ್ಮ ಈ ಒಂದು ಟೆಸ್ಟ್ಗಳಲ್ಲಿ 65ರಿಂದ 70 ಮಾರ್ಕ್ಸ್ಗಳು ಬರಾಕತ್ತಿದ್ದು ಅಂತಂದ್ರೆ 100% ನೀವು ಒಂದು ಸರಿಯಾದ ದಾರಿಯಲ್ಲಿ ಇದೇರಿ, ಆಮೇಲೆ ನಿಮ್ಮ ಸೆಲೆಕ್ಷನ್ ಹಾದಿಯಲ್ಲಿ ಇದೇರಿ ಅಂತೇಳಿ ಅನ್ಕೋಬಹುದು ನೀವು. ಆಮೇಲೆ ನಿಮ್ಮ ಸೆಲೆಕ್ಷನ್ ಆಗಬೇಕು ಅಂತಂದ್ರೆ ಫೈನಲ್ದಲ್ಲಿ 75ರಿಂದ 80+ ಮಾರ್ಕ್ಸ್ಗಳು ಬಂದು ಅಂತಂದರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಓಕೆನಾ? ಸೊ ಮಾಕ್ ಟೆಸ್ಟ್ ಬೇಕು ಅಂತಂದರೆ ಮಾಕ್ ಟೆಸ್ಟ್ಗಳನ್ನ ತೊಗೊಳ್ರಿ, ಕ್ಲಾಸಸ್ ಬೇಕು ಅಂದರೆ ಕ್ಲಾಸಸ್ ತೊಗೋಬೋದು. ಸೊ ಬೇಗನೆ ನಿಮ್ಮ ತಯಾರಿನ ಒಳ್ಳೆ ರೀತಿಯಿಂದ ಮಾಡಿ. ಇನ್ನೂ 5 ದಿವಸ ಐತಿ, 5 ದಿವಸ ಮಾಕ್ ಟೆಸ್ಟ್ಗಳನ್ನು ಕೊಡ್ರಿ. ಏನೂ ಹೊಸದಾಗಿ ಓದಾಕೆ ಹೋಗಬೇಡ್ರಿ, ಮಾಕ್ ಟೆಸ್ಟ್ಗಳನ್ನ ಕೊಡಬೇಕು. ಎಷ್ಟು ಮಾರ್ಕ್ಸ್ ಬರತ್ತಾವ ನೋಡಬೇಕು, ಯಾವ ವಿಷಯದಲ್ಲಿ ಒಂದು ಸ್ವಲ್ಪ ಹಿಂದುಳಿದಿದೆ, ಯಾವ ವಿಷಯದಲ್ಲಿ ಕಡಿಮೆ ಮಾರ್ಕ್ಸ್ ಬರಾಕತ್ತಾವು ಅವುಗಳನ್ನ ಒಂದು ಸ್ವಲ್ಪ ವಿಷಯವನ್ನು ಓದ್ರಿ. ಆಮೇಲೆ ನಿಮ್ಮ ತಯಾರಿ ಒಳ್ಳೆ ರೀತಿಯಿಂದ ಆಗುತ್ತೆ. ಓಕೆ, ಸೊ ಇದಿಷ್ಟು ಮಾಹಿತಿ. ಯಾರೆಲ್ಲ ನಮ್ಮ ಎಲ್ಲ ಅಭ್ಯರ್ಥಿಗಳು PC ಎಕ್ಸಾಮ್ಗೆ ತಯಾರನ್ನು ನಡ್ಸಾಕತ್ತೇರಿ, ಆಮೇಲೆ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ದೀರಿ. ಸೊ ಅಡ್ಮಿಟ್ ಕಾರ್ಡ್ದಲ್ಲಿ ನಿಮ್ಗೆ ಏನು ಅಂತಂದ್ರೆ ಅದರಲ್ಲಿ ಟೈಮಿಂಗ್ ಇದೆ, ಯಾವ ಟೈಮಿಂಗ್ದಿಂದ ಯಾವ ಟೈಮಿಂಗ್ವರೆಗೆ ನಿಮ್ಮ ಎಕ್ಸಾಮ್ ನಡೀತಾ ಇದೆ. ಆಮೇಲೆ ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಾರ. ಸೊ ಆಮೇಲೆ 2 ಗಂಟೆ ಮುಂಚಿತವಾಗಿನ ನೀವು ಎಕ್ಸಾಮ್ ಸೆಂಟರ್ಗೆ ಹಾಜರಾಗಬೇಕಂತ ಹೇಳಿ ಅದರಲ್ಲಿ ಹೇಳ್ಯಾರ.
ಸೊ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ನಿಮ್ಮ ಎಕ್ಸಾಮ್ಗೆ ಹೋಗುವ ತಯಾರಿನ ನೀವು ಮಾಡಿಕೊಡ್ರಿ. ಓಕೆನಾ? ಸೊ ಮತ್ತೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟನ್ನು ಮಾಡಿರಿ ಮತ್ತು ಆದಷ್ಟು ಈ ವಿಡಿಯೋವನ್ನು ಎಲ್ಲರೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಆಮೇಲೆ ಲೈಕ್ ಮಾಡೋದನ್ನು ಮರ್ಯಾಕೆ ಹೋಗಬೇಡ್ರಿ. ಯಾರು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲನ್ನು. ಆಮೇಲೆ ಎಲ್ಲರೂ ಕೂಡ ಶೇರ್